ನಮಸ್ಕಾರ ವೀಕ್ಷಕರೇ. ನೀವು ವಾಟ್ಸಪ್ ಅಲ್ಲಿ ನೋಟಿಫಿಕೇಶನ್ ನ ಕಾಮನ್ ಅಬ್ಸರ್ವ್ ಮಾಡಿರ್ತೀರಾ. ಅಂದ್ರೆ ಗ್ರೀನ್ ವಾಟ್ಸಪ್ ಐಕಾನ್ ಮೇಲೆ ರೆಡ್ ಕಲರ್ ಅಲ್ಲಿ ನಂಬರ್ಸ್ ನೋಟಿಫಿಕೇಶನ್ ಹೈಲೈಟ್ ಆಗಿರುತ್ತೆ. ಅಂದ್ರೆ ಯಾರಾದ್ರೂ ಮೆಸೇಜ್ ಮಾಡಿದ್ರೆ, ಈಗ ಇಬ್ರು ಮೆಸೇಜ್ ಮಾಡಿದ್ರೆ 2 ನೋಟಿಫಿಕೇಶನ್, ಇಲ್ಲ 4 ಜನ ಮಾಡಿದ್ರೆ 4 ನೋಟಿಫಿಕೇಶನ್ ಅಂತ ತೋರಿಸ್ತಿರುತ್ತೆ. ಅದನ್ನ ನೀವು ಜಸ್ಟ್ ವಾಟ್ಸಪ್ ಓಪನ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಅದೇ ರೀತಿ ನೋಟಿಫಿಕೇಶನ್ ಇರಬೇಕು ಅಂದ್ರೂ ಯಾವ ರೀತಿ ಸೆಟ್ ಮಾಡ್ಕೊಬೇಕು, ಈ ಎರಡು ಸೆಟ್ಟಿಂಗ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ಡೈಲಿ ಕೊಡ್ತಾ ಇರ್ತೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಫಸ್ಟ್ ವಾಟ್ಸಪ್ ಓಪನ್ ಮಾಡಿ. ವಾಟ್ಸಪ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸೆಟ್ಟಿಂಗ್ಸ್ಗೆ ಬನ್ನಿ. ಸೆಟ್ಟಿಂಗ್ಸ್ಗೆ ಬಂದ್ಮೇಲೆ ಡೌನ್ ಬನ್ನಿ. ಡೌನ್ ಬಂದ್ರೆ ಇಲ್ಲಿ ನೋಟಿಫಿಕೇಶನ್ ಅಂತ ಆಪ್ಷನ್ ಇರುತ್ತೆ, ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಫುಲ್ ಡೌನ್ ಬನ್ನಿ. ಡೌನ್ ಬಂದ್ರೆ ನಿಮ್ಗೆ ಆಪ್ ಐಕಾನ್ ಬ್ಯಾಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಆಪ್ಷನ್ ಬರುತ್ತೆ. ಕ್ಲಿಯರ್ ವೆನ್ ಯು ವ್ಯೂ ಆಲ್ ಮೆಸೇಜಸ್ ಅಂಡ್ ಕಾಲ್ಸ್. ಅಂದ್ರೆ ನೀವು ಯಾವ್ದಾದ್ರು ವಾಟ್ಸಪ್ ಅಲ್ಲಿ ಮೆಸೇಜ್ ಕಾಲ್ ಏನ ಚೆಕ್ ಮಾಡಿದ್ರೆ ಮಾತ್ರ ಅದು ಎರೇಸ್ ಆಗುತ್ತೆ, ಅಂದ್ರೆ ನೋಟಿಫಿಕೇಶನ್. ಕ್ಲಿಯರ್ಸ್ ವೆನ್ ಯು ಓಪನ್ ವಾಟ್ಸಪ್. ಜಸ್ಟ್ ನೀವು ವಾಟ್ಸಪ್ ಓಪನ್ ಮಾಡಿದ್ರೆ ಸಾಕು, ಆ ರೆಡ್ ಕಲರ್ ಅಲ್ಲಿ ನೋಟಿಫಿಕೇಶನ್ ಬರುತ್ತಲ್ಲ 1 2 3 ಅಂತೆಲ್ಲ, ಜಸ್ಟ್ ನೀವು ವಾಟ್ಸಪ್ ಓಪನ್ ಮಾಡಿದ್ರೆ ಎಲ್ಲ ಹೊರಟೋಗುತ್ತೆ. ಓಕೆನಾ? ಇಷ್ಟೇ ನೋಡಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.